ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ, ಅವ್ರು ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ಒಂದು ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಸೊ ಹಾಗೆ ಗೈಸ್, ನಾನು 22 ಕಮಿಂಗ್ ಮಂಡೆಯಿಂದ ನಾನು ಹೋಪ್ ಪೊನೋ ರಿಲೇಶನ್ಶಿಪ್ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದರ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಬರುತ್ತೆ, ನೋಡ್ಕೊಳ್ಳಿ. ಇಂಟ್ರೆಸ್ಟ್ ಇರೋರು ನಿಮ್ಮ ರಿಲೇಶನ್ಶಿಪ್ನ ಎಲ್ಲ ರೀತಿಯಲ್ಲೂ ಹೀಲ್ ಮಾಡ್ಕೋಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ 11 days ಇರುತ್ತೆ ಆ ಒಂದು ವರ್ಕ್ಶಾಪ್. ಅಲ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ಕಂಪ್ಲೀಟ್ ಹೀಲಿಂಗ್ ಆಗಿರುತ್ತೆ. ಆ್ಯಂಡ್ ನಿಮ್ಮ ಸ್ಪೆಸಿಫಿಕ್ ಪರ್ಸನ್, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಕೊಲೀಗ್ಸ್, ಆಫೀಸ್, ಬಿಸ್ನೆಸ್, ಎವ್ರಿ ರಿಲೇಶನ್ಶಿಪ್ನ ನೀವು ಆ ಒಂದು ವರ್ಕ್ಶಾಪ್ ಮೂಲಕ ನೀವು ಹೀಲ್ ಮಾಡ್ಕೋಬಹುದು. ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ಅಥವಾ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಅವರ ಒಂದು ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ, ಕರೆಂಟ್ಲಿ ವಾಟ್ ದೇ ಆರ್ ಗೋಯಿಂಗ್ ಥ್ರೂ ಅಂತ ನೋಡೋಣ. ಸೊ ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನ 3 ಬಾರಿ ತಗೊಳ್ಳಿ, ಸೊ ದಟ್ ನೀವು ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ, ಈ ಒಂದು ರೀಡಿಂಗ್ಗೆ ರೆಸನೇಟ್ ಆಗ. ಹೇ ಪರಮಪಿತ ಪರಮಾತ್ಮ, ಹೇ ಕೃಷ್ಣ, help me to guide, help me to guide, help me to guide. As here, like same repeated patterns ಬರ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳ್ಬೋದು. ಈ ವ್ಯಕ್ತಿ ಲೈಫಲ್ಲಿ ರಿಪೀಟ್ ಆಗಿ ಒಂದು ಪ್ಯಾಟರ್ನ್ಸ್ ಬರ್ತಾ ಇದೆ, ಅಂದರೆ ಅದೇ ರೀತಿ ಒಂದು ಜಗಳಗಳು. ಐ ಥಿಂಕ್ ಈ ಪರ್ಸನ್ ಸಾಕಷ್ಟು ಬಾರಿ ರಿಲೇಶನ್ಶಿಪ್ ಅಲ್ಲಿ ಫೇಲ್ ಆಗಿದ್ದಾರೆ ಅಂತ ಹೇಳ್ಬೋದು, ಅಥವಾ 1 ಅಥವಾ 2 ರಿಲೇಶನ್ಶಿಪ್ ಇಂದ ಬ್ರೇಕ್ ಡೌನ್ ಆಗಿ ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗಿರುವಂಥದ್ದು. ಆ್ಯಂಡ್ ಈ ವ್ಯಕ್ತಿಗೆ ಅನ್ನಿಸ್ತಾ ಇರೋದು ಸೇಮ್ ಪ್ಯಾಟರ್ನ್ ಮತ್ತೆ ರಿಪೀಟ್ ಆಗ್ತಾ ಇದೆ ಅಂತ. ಸೇಮ್ ವ್ಯಕ್ತಿಗಳು ಡಿಫ್ರೆಂಟ್ ಫಾರ್ಮಲ್ಲಿ ನನಗೆ ಸಿಗ್ತಾ ಇದ್ದಾರೆ ಅಂತ. ಮೈಟ್ ಬಿ ನನಗೆ ಪ್ರೀತಿ ಅನ್ನೋದೇ ನನ್ನ ಲೈಫಲ್ಲಿ ಇಲ್ಲ, ಆ್ಯಂಡ್ ಯಾವುದೇ ರೀತಿಯ ಒಂದು ಹೋಪ್ಸ್ ಈ ಒಂದು ಪ್ರೀತಿಯಲ್ಲಿ ಅವ್ರಿಗೆ ಸಿಗ್ತಾ ಇಲ್ಲ ಅಂತ ಹೇಳಬಹುದು. ಓಕೆ, ಇವರ ಮೈಂಡ್ ತುಂಬ ಡಿಸ್ಟರ್ಬ್ ಆಗಿದೆ ಅಂತ ಹೇಳಬಹುದು. ಥಾಟ್ಸ್ ತುಂಬಾ ಬರ್ತಾ ಇದೆ ನಿಮ್ಮ ಬಗ್ಗೆ ಅಂತ ಹೇಳಬಹುದು. ಆ್ಯಂಡ್ ಅವ್ರಿಗೆ ಫ್ಯೂಚರ್ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಬಹುದು. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ದೇರ್ ಈಸ್ ನೋ ಫ್ಯೂಚರ್ ಅಟ್ ಆಲ್. ನಾನು ಪದೇ ಅದೇ ನೋವುಗಳನ್ನೇ ಅನುಭವಿಸ್ತಾ ಇದ್ದೀನಿ, ಬಿಕಾಸ್ ನನ್ನ ಪಾಸ್ಟ್, ನನ್ನ ಟ್ರಾಮಾಗಳು ನಾನು ಹೀಲ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಕೆಲವ್ರಿಗೆ ನಿಮಗೂ ಒಂದು ಪಾಸ್ಟ್ ಇರುವಂಥದ್ದು ಇರಬಹುದು, ಅಥವಾ ನಿಮ್ಮ ಒಂದು ಬೆಳೆದು ಬಂದಿರುವಂತಹ ವಾತಾವರಣ ನಿಮ್ಮದು ತುಂಬ ಟ್ರಾಮಟೈಸ್ ಆಗಿರುವಂಥದ್ದು ಇರಬಹುದು. ಸೊ ಇಬ್ಬರು ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಂಡಿಲ್ಲ, ಕಮ್ಯುನಿಕೇಟ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಇಲ್ಲಿ ನೀವು ಹೇಳಿರುವಂಥದ್ದು, ನಿನ್ನ ಪಾಸ್ಟ್ ನನಗೆ ಬೇಡ, ನನ್ನ ಪಾಸ್ಟ್ ನಿನಗೆ ಬೇಡ, ಹಳೇದು ಯಾವುದು ತೆಗಿಯೋದು ಬೇಡ ಅಂತ. ಸೊ ಅದನ್ನು ಇಲ್ಲಿ ಸಪ್ರೆಸ್ ಮಾಡ್ಕೊಂಡಿದ್ದೀರಾ ಇಬ್ಬರ ಒಂದು ಫೀಲಿಂಗ್ಸ್ನ. ಆ್ಯಂಡ್ ಯಾವುದೇ ಒಂದು ಇನ್ಸಿಡೆಂಟ್ ಆದ್ರೂ ಕೂಡ ನೀವು ಎಲ್ಲೋ ಒಂದು ಕಡೆ ಪಾಸ್ಟ್ ಅಲ್ಲೇ ನಡೆದಿರುವಂತಹ ಒಂದು ಘಟನೆಗಳನ್ನ ಕಂಪೇರ್ ಮಾಡ್ಕೊಳ್ಳುವಂಥದ್ದು ಇರಬಹುದು. ಆ್ಯಂಡ್ ಅಥವಾ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಏನಾದರೂ ಆರ್ಗ್ಯುಮೆಂಟ್ ಆದರೆ, ಅಥವಾ ಏನಾದರೂ ನೀವು ಎಕ್ಸ್ಟ್ರಾ ಕಾಳಜಿ ಪ್ರೀತಿ ತೋರಿಸಿದ್ರೆ ಅವರು ಪಾಸ್ಟ್ ರಿಲೇಶನ್ಶಿಪ್ಗೆ ಕಂಪೇರ್ ಮಾಡಿ ಹೇಳುವಂಥದ್ದು. ಸಮ್ಟೈಮ್ಸ್ ನಿಮಗೆ ಅನ್ಸೋದು ಇವರ ಒಂದು ಎಕ್ಸ್ ಏನಿದ್ದಾರೆ ಅವರಿಂದ ಇವರು ಓವರ್ಕಮ್ ಮಾಡಿಲ್ಲ. ಸೊ ಎಲ್ಲೇ ನೋಡಿದ್ರು ಏನೇ ನೋಡಿದ್ರು ಇವರು ಅವರ ಎಕ್ಸ್ನ ಕಂಪೇರ್ ಮಾಡ್ತಾ ಇದ್ದಾರೆ, ಅದು ನಿಮಗೆ ಹರ್ಟ್ ಆಗ್ತಾ ಇದೆ ಅಂತ ಹೇಳಬಹುದು. ಅಥವಾ ನೀವು ಏನೇ ಮಾಡಿಕೊಟ್ರು, ನೀವು ಹೆಂಗೆ ನೋಡಿಕೊಂಡ್ರು ಅವರ ಒಂದು ಫ್ಯಾಮಿಲಿಯವ್ರ ಎಕ್ಸಾಂಪಲ್ ಕೊಡುವಂಥದ್ದು, ಅಥವಾ ಮದರ್ ಎಕ್ಸಾಂಪಲ್ ಕೊಡುವಂಥದ್ದು, ನಮ್ಮಮ್ಮ ಇದ್ದಿದ್ರೆ ಈ ಥರ ಚೆನ್ನಾಗಿ ಮಾಡ್ತಿದ್ರು, ಅಥವಾ ನನ್ನ ಈ ತರ ಚೆನ್ನಾಗಿ ಮಾಡ್ತಾ ಇದ್ರು. ಸೊ ಕಂಪ್ಯಾರಿಟಿವ್ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ನಿಮ್ಮನ್ನ ನೀವು ಆಗಿ ನೋಡ್ಕೊಳ್ತಾ ಇಲ್ಲ, ಅವರು ನಿಮ್ಮನ್ನ ಹೇಗಿದ್ದಾರೆ ಹಾಗೆ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಹೌದು, ಹೇಳಿರೋದುಂಟು ನೀವು ಹೇಗಿದ್ದೀರಾ ಹಾಗೆ ಅಕ್ಸೆಪ್ಟ್ ಮಾಡ್ತೀನಿ ಅಂತ, ಬಟ್ ಸಮ್ವೇರ್ ಕಂಪೇರಿಟಿವ್ ಆಗಿ ಅವರ ಒಂದು ಪಾಸ್ಟ್ ರಿಲೇಶನ್ಶಿಪ್ನ ನಿಮ್ಮ ಇದರಲ್ಲಿ ಕಂಪೇರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದು ನಿಮಗೆ ಎಲ್ಲೋ ಒಂದು ಕಡೆ ನೋವಾಗ್ತಾ ಇದೆ, ಹರ್ಟ್ ಆಗ್ತಾ ಇದೆ. ಸೊ ಅದರಿಂದಾಗಿ ನೀವು ಕೇಳ್ತಾ ಇದ್ದೀರಾ. ಸೊ ಇದೇ ರೀತಿ ನನ್ನ ಕ್ವಶನ್ಗಳನ್ನ ನನ್ನ ಪಾಸ್ಟಲ್ಲೂ ಕೇಳ್ತಾ ಇದ್ರು, ನೀನು ಅದನ್ನೇ ಕೇಳ್ತಾ ಇದೀಯಾ ಅಂತ ಪದೇ ನಿಮ್ಗೆ ಅದೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಪದೇ ಅವ್ರು ಆ ಒಂದು ಇದರಿಂದ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ ದಟ್ ಅವರಿಗೆ ಅವರ ಒಂದು ಪಾಸ್ಟಲ್ಲಿ ಇದ್ದಂಥ ರಿಲೇಶನ್ಶಿಪ್ಸ್ ಮೋರ್ ಇಂಪಾರ್ಟೆಂಟ್ ದೆನ್ ಯು ಅನ್ನೋ ಥರ ಫೀಲ್ ಆಗ್ತಾ ಇದೆ.
ಹಳೆ ಪ್ರೀತಿ ಹೊಸ ರೀತಿಯಲ್ಲಿ ಬರ್ತಾ ಇದೆ, ಬಟ್ ಅದು ಪದೇ ಪದೇ ತುಂಬ ನೋವು ಕೊಡ್ತಾ ಇದೆ ಅನ್ನೋ ಈ ಒಂದು ವ್ಯಕ್ತಿಯ ಒಂದು ಭಾವನೆ ಅಂತ ಹೇಳಬಹುದು. ಬಿಕಾಸ್ ಪಾಸ್ಟಿಂದ ಅವರ ಇಂದ ಅವರು ಓವರ್ಕಮ್ ಮಾಡಿಲ್ಲ ಆ ಪ್ರೀತಿ, ಆ ಟ್ರಾಮಾ, ಆ ಪೇನ್ ಇವರ ಮನಸ್ಸಲ್ಲಿ ಇನ್ನೂ ಹಾಗೆ ಉಳ್ಕೊಂಡಿರೋದ್ರಿಂದ ನಿಮ್ಮ ಒಂದು ಪ್ರೀತಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಅಥವಾ ಹೇಗೆ ಇದ್ರೂ ಅವ್ರ ಥರ ನೀವು ಆಗಿ ಅಂತ ಬದಲಾಯಿಸ್ತಾ ಇದ್ದಾರೆ. ನೀವು ಹೇಗಿದ್ದೀರಾ ಹಾಗೆ ಈ ಒಂದು ವ್ಯಕ್ತಿ ಒಪ್ಕೊಳ್ತಾ ಇಲ್ಲ. ದಿಸ್ ಪರ್ಸನ್ ಈಸ್ ಟ್ರೈಯಿಂಗ್ ಟು ಚೇಂಜ್ ಯು. ನಿಮ್ಮ ಒಂದು ಬಿಹೇವಿಯರ್ನ ಚೇಂಜ್ ಮಾಡ್ತಾ ಇದ್ದಾರೆ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇಂದ ಹಿಡಿದು ನೀವು ಇರುವಂಥದ್ದು, ತಿನ್ನುವಂಥದ್ದು, ಪ್ರತಿಯೊಂದನ್ನು ಲೈಫ್ ಸ್ಟೈಲ್ ಕಂಪ್ಲೀಟ್ ಆಗಿ ನೀವು ಚೇಂಜ್ ಮಾಡ್ಕೋ ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಆದಷ್ಟು ನೀವು ಚೇಂಜ್ ಮಾಡ್ಕೊಂಡಿದ್ದೀರಾ, ಒಂದು 50 to 70% ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಸಮ್ವೇರ್ ನೀವು ಈಗ ಫೀಲ್ ಆಗ್ತಾ ಇರೋದು ಕಂಪ್ಲೀಟ್ ಐ ಲಾಸ್ಟ್ ಮೈ ಸೆಲ್ಫ್, ನನ್ನನ್ನು ನಾನು ಕಳ್ಕೊಂಡಿದ್ದೀನಿ. ಪ್ರತಿ ದಿನ ಒಂದು ವ್ಯಕ್ತಿಗೋಸ್ಕರ ನೀವು ಆದಷ್ಟು ತುಂಬ ಎಫರ್ಟ್ ಹಾಕಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ, ಆ್ಯಂಡ್ ಕಂಪ್ಲೀಟ್ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಂಡಿದ್ದೀರಾ. ಬಟ್ ಸಮ್ವೇರ್ ನನ್ನನ್ನೇ ನಾನು ಕಂಪ್ಲೀಟಾಗಿ ಮರೆತ್ಕೊಂಡು ನನ್ನ ಸೆಲ್ಫ್ನೇ ನಾನು ಬಿಟ್ಟು ಇಲ್ಲಿ ಈ ವ್ಯಕ್ತಿಗೋಸ್ಕರ ಇದ್ದೀನಿ. ಇನ್ನೂ ಆದರೂ ಈ ವ್ಯಕ್ತಿ ಸ್ಯಾಟಿಸ್ಫೈ ಆಗಿಲ್ಲ, ಇನ್ನೂ ಆದ್ರೂ ಈ ವ್ಯಕ್ತಿ ನನ್ನ ಚೇಂಜ್ ಆಗುವಂತಿದ್ದಾರೆ, ಏನು ಯಾಕೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ, ಏನಾಗ್ತಾ ಇದೆ ಇದು ಅಂತ ತುಂಬಾನೇ ಡಿಸ್ಟರ್ಬ್ ಆಗಿದ್ದೀರಾ ಅಂತ ಹೇಳ್ಬಹುದು. ನೀವು ತುಂಬ ಓವರ್ ಥಿಂಕ್ ಮಾಡಿದ್ದೀರಾ ಅಂತ ಹೇಳ್ಬಹುದು. ಮೈಟ್ ಬಿ ನಿಮಗೂ ಕೂಡ ಎಷ್ಟೊಂದು ಸತಿ ಅನ್ಸಿದೆ ಇನ್ನೊಂದು ಪ್ರೀತಿಯಲ್ಲಿ ಬಿದ್ದು ಮತ್ತೆ ರಾಂಗ್ ಪರ್ಸನ್ನೇ ನಾನು ಚೂಸ್ ಮಾಡ್ಕೊಂಡ, ಆಲ್ರೆಡಿ ನನಗೂ ನೋವು ಆಗಿದೆ, ಪೇನ್ ಆಗಿದೆ, ಅಗೇನ್ ಐ ಚೂಸ್ ದ ರಾಂಗ್ ಪರ್ಸನ್ ಅಂತ ನಿಮಗೂ ಅನ್ನಿಸ್ತಾ ಇದೆ. ಆ್ಯಂಡ್ ಸಮ್ವೇರ್ ನಿಮ್ಮಿಬ್ಬರಲ್ಲಿ ಇಬ್ಬರಿಗೂ ಒಬ್ಬರದೊಬ್ಬರದ್ದು ರಿಫ್ಲೆಕ್ಷನ್ ಆಗ್ತಾ ಇದೆ. ಅಂದರೆ ಪಾಸ್ಟ್ ಲೈಫಲ್ಲಿ ಆದಂತಹ ಘಟನೆಗಳೇ ರಿಪೀಟ್ ಆಗ್ತಾ ಇದೆ, ಬಟ್ ಹೊಸ ವ್ಯಕ್ತಿಗಳ ಮೂಲಕ. ಸೊ ನೀವು ಪಾಸ್ಟ್ನ ಕಾರ್ಡ್ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಈ ವ್ಯಕ್ತಿಗಳ ಜೊತೆ ಇರುವಂತಹ ಕರೆಂಟ್ಲಿ ಈ ಪರ್ಸನ್ ನಿಮ್ಮ ಜೊತೆ ಯಾರಿದ್ದಾರೆ ಅವರ ಜೊತೆ ಇರುವಂಥ ರಿಲೇಷನ್ಶಿಪ್ಪಲ್ಲಿ ಆ ಒಂದು ಕಾರ್ಡ್ ಕಟ್ಟಿಂಗ್ನ ನೀವು ಮಾಡ್ಕೋಬೇಕಾಗತ್ತೆ. ಕಾರ್ಡ್ ಕಟ್ಟಿಂಗ್ ಬಗ್ಗೆ ನಿಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ತುಂಬ ಸಿಗುತ್ತೆ. ಸೊ ಅದರ ಮೆಡಿಟೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಆರ್ಕ್ಯಾಂಜೆಲ್ ಮೈಕಲ್ನ ಕರೀರಿ. ಸೊ ಅವರ ಹೆಲ್ಪ್ ತಗೊಂಡು ಕಾರ್ಡ್ ಕಟ್ಟಿಂಗ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಆರ್ಕ್ಯಾಂಜೆಲ್ ರೆಫೆಲ್ ಕೂಡ ತುಂಬ ಕಾರ್ಡ್ ಕಟ್ಟಿಂಗಲ್ಲಿ ಸಹಾಯ ಮಾಡ್ತಾರೆ. ಅವರ ಒಂದು ಹೆಲ್ಪ್ನ ತಗೊಂಡು ಕಾರ್ಡ್ ಕಟ್ಟಿಂಗ್ ಮಾಡ್ಕೋಬಹುದು. ಅಥವಾ ನಿಮ್ಮ ಒಂದು ಗಾರ್ಡಿಯನ್ ಏಂಜಲ್ ಏನಿದ್ದಾರೆ ಅವ್ರ ಬಗ್ಗೆ ನೀವು ತಿಳ್ಕೊಂಡು ಅವ್ರನ್ನ ಸಹಾಯ ಕೇಳ್ತಾ ನೀವು ಕಾರ್ಡ್ ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೋಬಹುದು. ಓಕೆ, ಸೊ ಬಟ್ ಮಸ್ಟ್ ಆ್ಯಂಡ್ ಶೂಡ್ ಕಾರ್ಡ್ ಕಟ್ಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂದರೆ ನೀವು ಕಟ್ ಮಾಡ್ಕೊಂಡಿಲ್ಲ, ಡಿಟ್ಯಾಚ್ ಆಗಿಲ್ಲ ಅಂದರೆ ಅಗೇನ್ ಈ ಒಂದು ಪ್ರೀತಿಯಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ಸ್ ಇರೋದಿಲ್ಲ. ನೀವು ಸೇಮ್ ಪೇನ್ ಅನುಭವಿಸ್ತೀರಾ, ಅವರು ಸೇಮ್ ಪೇನ್ ಅನುಭವಿಸ್ತಾರೆ. ಆ್ಯಂಡ್ ನೆಕ್ಸ್ಟ್ ನಥಿಂಗ್ ವಿಲ್ ವರ್ಕ್ ಆ್ಯಂಡ್ ಅಗೇನ್ ಮತ್ತೆ ಬ್ರೇಕಪ್ ಅಂತ ರಿಲೇಷನ್ಶಿಪ್ನ ಎಂಡ್ ಮಾಡೋಣ ಅಂತ ಇಬ್ಬರು ತೊಗೊಂಬರ್ತೀರಾ. ಸೊ ಇದು ಎಷ್ಟೊಂದು ಸತಿ ಇಂದು ಕಂಪ್ಲೀಟಾಗಿ ಬಿಟ್ಟು ಹೋಗೋಣ ಅನ್ನೋ ರೀತಿಯಲ್ಲೇ ಎಷ್ಟೊಂದು ಸತಿ ಆಗಿದೆ. ಬಟ್ ಸ್ಟಿಲ್ ಯು ಆರ್ ಟ್ರೈಯಿಂಗ್ ಆ್ಯಂಡ್ ಆ ವ್ಯಕ್ತಿನೂ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಪಾಸ್ಟಿಂದ ಇಬ್ಬರು ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಅಥವಾ ನಿಮ್ಮ ಫ್ಯಾಮಿಲಿ ಟ್ರಾಮಾ ಇರ್ಬೋದು, ನಾಟ್ ಓನ್ಲಿ ರಿಲೇಷನ್ಶಿಪ್ ಅಂತ ನಿಮ್ದು ಅರ್ಲಿಯರಲ್ಲಿ ಫ್ಯಾಮಿಲಿ ಇಶ್ಯೂಸ್ ಇರುವಂಥದ್ದು, ಅಥವಾ ಸಮಥಿಂಗ್ ರಿಲೇಟೆಡ್ ಟು ಟಾಕ್ಸಿಸಿಟಿ, ಏನೋ ಒಂದು ಚಿಕ್ಕ ವಯಸ್ಸಲ್ಲಿ ಎಮೋಷ್ನಲ್ ಅವೈಲಬಿಲಿಟಿ ಸಿಕ್ಕಿಲ್ಲ, ಅಥವಾ ಫಿಸಿಕಲ್ ಅಬ್ಯೂಸ್ ಆಗಿರುವಂಥದ್ದು, ಸಮಥಿಂಗ್ ಟ್ರಾಮಾ ಬಾದರಿಂಗ್ ಯು ಗೈಸ್. ಆ್ಯಂಡ್ ಅದನ್ನು ಈ ಒಂದು ಎದುರುಗಡೆ ಇರುವಂತಹ ವ್ಯಕ್ತಿ ನಿಮಗೆ ಹೀಲ್ ಮಾಡಲಿ, ನನ್ನ ಪರ್ಸನನ್ನು ಹೀಲ್ ಮಾಡಲಿ ಅಂತ ನೀವು ಅಂದ್ಕೊಳ್ತಾ ಇರುವಂಥದ್ದು. ಆ್ಯಂಡ್ ದ ಸೇಮ್ ಗೋಸ್ ಟು ದಿಸ್ ಪರ್ಸನ್ ಆಲ್ಸೋ. ಅಂದರೆ ಅದೇ ರೀತಿ ಅದೇ ಥಿಂಕಿಂಗ್ ಈ ಒಂದು ವ್ಯಕ್ತಿನೂ ಕೂಡ ಮಾಡ್ತಾ ಇದ್ದಾರೆ. ದಟ್ ನನ್ನ ಪಾಸ್ಟಲ್ಲಿ ಆಗಿರುವಂಥ ಟ್ರಾಮಾ ಏನಿದೆ, ಎಮೋಷ್ನಲ್ ಅನ್ಅವೈಲಬಿಲಿಟಿ ಏನಿದೆ, ಅಥವಾ ನಾನು ಏನು ಗೋತ್ರೂ ಆಗಿದ್ದೀನಿ ಅದನ್ನು ನನ್ನ ಪರ್ಸನ್ ಹೀಲ್ ಮಾಡಲಿ ಅಂತ, ನೀವು ಹೀಲ್ ಮಾಡಲಿ ಅಂತ ಈ ಒಂದು ವ್ಯಕ್ತಿ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಬಟ್ ದ ಟ್ರೂತ್ ಈಸ್, ನಿಜ ಏನು ಅಂತಂದರೆ ಯಾರ ಪಾಸ್ಟ್ನ ಯಾರು ಹೀಲ್ ಮಾಡೋದಕ್ಕೆ ಆಗೋದಿಲ್ಲ. ಅವರವರ ಪಾಸ್ಟ್, ಅವರವರ ಪೇನ್ನ ಅವರೇ ಹೀಲ್ ಮಾಡ್ಕೋಬೇಕು. ಬಿಕಾಸ್ ಈಗ ಅವರಿಂದ ನಾನು ಹೀಲ್ ಆಗ್ತೀನಿ ಅಂತ ನೀವು ಅವ್ರಿಗೆ ಬರ್ಡನ್ ಆಗ್ತಾ ಇದ್ದೀರಾ ಒಂದು. ಆ್ಯಂಡ್ ನಿಮ್ಮಿಂದ ಅವ್ರು ಹೀಲ್ ಆಗಬೇಕು ಅಂತ ಅವರು ನಿಮ್ಮ ಮೇಲೆ ಬರ್ಡನ್ ಆಗ್ತಾ ಇದ್ದಾರೆ. ಅಂದರೆ ಹೇರ್ತಾ ಇದ್ದೀರಾ, ನೀನನ್ನ ಹೀಗೆ ನೋಡ್ಕೋಬೇಕು ಅಂದರೆ ಒಂದು ನಿರೀಕ್ಷೆ ಇಟ್ಕೊಂಡು ಅದು ಆಗಿಲ್ಲ ಅಂದಾಗ ನೀವು ತುಂಬ ಹರ್ಟ್ ಆಗ್ತಿದ್ದೀರಾ. ಆ್ಯಂಡ್ ಆ ವ್ಯಕ್ತಿನೂ ಕೂಡ ಹರ್ಟ್ ಆಗ್ತಾ ಇದ್ದಾರೆ. ಆ್ಯಂಡ್ ಇಬ್ಬರದು ಸೇಮ್ ಸಿಚುವೇಶನ್ ಇದೆ.
ಓಕೆ, ಇಬ್ಬರ ಒಂದು ಬಟ್ ಡಿಫ್ರೆಂಟ್ ಟ್ರಾಮಾಸ್ ಇರ್ಬೋದು, ಡಿಫ್ರೆಂಟ್ ಆತಂಕಗಳಿರ್ಬೋದು, ಆಘಾತಗಳಿರ್ಬೋದು, ಸಿಚುವೇಶನ್ಸ್ ಡಿಫ್ರೆಂಟ್ ಇರ್ಬೋದು. ಬಟ್ ದ ಥಿಂಗ್ ಈಸ್, ಇಬ್ರು ಒಂದು ಆಘಾತದಲ್ಲಿದ್ದೀರಾ, ಟ್ರಾಮಾದಲ್ಲಿದ್ದೀರಾ, ಇಬ್ರಿಗೂ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋಬೇಕು ಅಂತಿದ್ದೀರಾ. ಬಟ್ ಇಲ್ಲಿ ಇಬ್ರು ಒಬ್ರಿಗೊಬ್ರು ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಟ್ರಾಮಾನ ನೀವು ಹೀಲ್ ಮಾಡ್ಕೊಳ್ಳಿ, ನಿಮ್ಮ ಸೆಲ್ಫ್ ಹೀಲಿಂಗ್ನ ನೀವು ಮಾಡ್ಕೊಳ್ಳಿ. ಆ್ಯಂಡ್ ಸಮ್ವೇರ್ ಈ ವ್ಯಕ್ತಿ ಕೂಡ ಥಿಂಕ್ ಮಾಡ್ತಾ ಇರೋದು, ಎಸ್, ಅವ್ರಿಗೆ ಸ್ವಲ್ಪ ಮಟ್ಟಿಗೆ ರಿಯಲೈಸ್ ಆಗ್ತಾ ಇದೆ, ನೋ, ನನ್ನ ಇದು ಪೇನ್ನ ಅವ್ರಿಗೆ ಹೇರಿ ನನ್ನ ಪರ್ಸನ್ಗೆ ಹೊರೆ ಆಗೋದಕ್ಕೆ ಇಷ್ಟ ಇಲ್ಲ, ಲೆಟ್ ಮಿ ಹೀಲ್ ಮೈ ಸೆಲ್ಫ್ ಅಂತ ಈ ವ್ಯಕ್ತಿ ಅನ್ಕೊಳ್ತಾ ಇರುವಂಥದ್ದು. ಆ್ಯಂಡ್ ಈ ಒಂದು ವ್ಯಕ್ತಿ ಒಂದು ಫ್ಯೂ ವೀಕ್ಸ್ ಇಂದ ಸೆಲ್ಫ್ ಲವ್ ಬಗ್ಗೆ, ಸೆಲ್ಫ್ ಅವೇರ್ನೆಸ್ ಬಗ್ಗೆ ಇವರು ಎಚ್ಚೆತ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ಅವರ ಒಂದು ಸೆಲ್ಫ್ ಪ್ರಿಯಾರಿಟಿನ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ಅವ್ರಿಗೋಸ್ಕರ ಸೆಲ್ಫ್ ಮಿರರ್ ಟಾಕ್ ಅನ್ನೋದನ್ನ ಈ ವ್ಯಕ್ತಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ಇದರಿಂದ ಸ್ವಲ್ಪ ಮಟ್ಟಿಗೆ ಕಾನ್ಫಿಡೆನ್ಸ್ ಅನ್ನೋದು ಬರ್ತಾ ಇದೆ ಈ ವ್ಯಕ್ತಿಗೆ ಅಂತ ಹೇಳ್ಬಹುದು. ಅಂದ್ರೆ ಈ ಪರ್ಸನ್ ಸೆಲ್ಫ್ ಲವ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ನಿಮ್ಮ ನೆನಪು ಈ ವ್ಯಕ್ತಿಗೆ ತುಂಬ ಆಗ್ತಾ ಇದೆ, ತುಂಬ ಥಾಟ್ಸ್ಗಳು ಬರ್ತಾ ಇದೆ. ಆ್ಯಂಡ್ ಆ ಥಾಟ್ಸ್ಗಳು ಬರಬಾರ್ದು ಅಂತ ತುಂಬ ಬ್ಯುಸಿ ಮಾಡ್ಕೊಳ್ತಾ ಇದ್ದಾರೆ ಇವರು ಅಂತ ಹೇಳ್ಬೋದು. ಆ್ಯಂಡ್ ಲೈಫಲ್ಲಿ ಸ್ವಲ್ಪ ಸಕ್ಸಸ್ ಆಗಬೇಕು, ಕೆರಿಯರನ್ನು ಬಿಲ್ಡ್ ಮಾಡ್ಕೋಬೇಕು, ಅಟ್ಲೀಸ್ಟ್ ರಿಲೇಷನ್ಶಿಪ್ ವರ್ಕ್ ಆಗ್ತಾ ಇಲ್ಲ, ಐ ಹ್ಯಾವ್ ಟು ವರ್ಕ್ ಆನ್ ಮೈ ಪರ್ಸ್ನಲ್ ಗ್ರೋತ್, ನನ್ನ ಪರ್ಸ್ನಲ್ ಗ್ರೋತಲ್ಲಿ ನಾನು ವರ್ಕ್ ಮಾಡಬೇಕು, ನನ್ನ ಕೆರಿಯರ್ ಸಕ್ಸಸ್ಸಲ್ಲಿ ಗ್ರೋತ್ ಅನ್ನೋದನ್ನು ನೋಡ್ಕೋಬೇಕು. ಸೊ ಅದಾದಮೇಲೆ ಮೈಟ್ ಬಿ ನನ್ನ ಸೆಲ್ಫ್ ಡೆವಲಪ್ಮೆಂಟ್ ಆದಮೇಲೆ, ಸೆಲ್ಫ್ ಹೀಲ್ ಆದಮೇಲೆ ನನ್ನ ಪರ್ಸನ್ ರಿಲೇಷನ್ಶಿಪ್ ಎಲ್ಲವನ್ನು ನಾನು ಹೀಲ್ ಮಾಡ್ಕೋಬಹುದು. ಸೊ ಲೆಟ್ ಮಿ ಹೀಲ್ ಮೈ ಸೆಲ್ಫ್ ಅನ್ನೋ ತರ ಈ ಒಂದು ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ, ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂಡ್ ಇವನ್ ಈ ಒಂದು ವ್ಯಕ್ತಿ ಸೆಲ್ಫ್ ಲವ್ ಜರ್ನಿ ಅನ್ನೋದನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅಂತಾನು ಹೇಳಬಹುದು. ಅಂಡ್ ನೀವು ಕೂಡ ನಿಮ್ಮ ಥಾಟ್ಸ್ಗಳನ್ನ ಡಿಕ್ಲಟರ್ ಮಾಡಿ ಅಂತ ಇಲ್ಲಿ ಎನರ್ಜೀಸ್ ಇದೆ. ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಅಂಡ್ ಜರ್ನಲಿಂಗ್ ಮಾಡಿ ನಿಮ್ಮ ಥಾಟ್ಸ್ನ 1-2 ದಿನ ನೀವು ಸರಿ ಇರ್ತೀರಾ, ಲೈಕ್ ಪಾಸಿಟಿವ್ ಆಗಿರ್ತೀರಾ, ಮತ್ತೆ 3ನೇ ದಿನಕ್ಕೆ ನೀವು ಆ ಒಂದು ಫೀಲಲ್ಲಿ ಉಳಿದು ಬಿಡ್ತೀರಾ ಅಂತ ಹೇಳಬಹುದು, ಅಥವಾ ಮತ್ತೆ ನೆಗೆಟಿವ್ ಆಗ್ಬಿಡ್ತೀರಾ ಅಂತ ಹೇಳ್ಬಹುದು. ಕನ್ಸಿಸ್ಟೆನ್ಸಿ ನಿಮ್ದು ಇಲ್ಲ. ಸ್ಟಾರ್ಟ್ ದಟ್ ಥಿಂಗ್. ಸ್ವಲ್ಪ ಮಟ್ಟಿಗೆ ನೀವು ಮಾಡಿ. ಫಸ್ಟ್ ನಿಮ್ಮ ಒಂದು ಥಾಟ್ಸ್ಗಳನ್ನ ಜರ್ನಲಿಂಗ್ ಮಾಡಿ, ಲೆಟ್ ಗೋ ಮಾಡಿ. ಓಕೆ, ಸೊ ಆ್ಯಂಡ್ ಇಲ್ಲಿ ಕೆಲವ್ರದ್ದು ಪೆಟ್ಸ್ ತುಂಬಾನೇ ಕಾಣಿಸ್ತಾ ಇದೆ. ಮೈಟ್ ಬಿ ನೀವು ರೀಸೆಂಟಾಗಿ ಕ್ಯಾಟ್ಸ್ ಸಾಕಿರುವಂಥದ್ದು ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಡಾಗ್ನ ಸಾಕೊಂಡಿರುವಂಥದ್ದು ಇರ್ಬೋದು, ಅಥವಾ ಈ ಪರ್ಸನ್ ನಿಮಗೆ ಕ್ಯಾಟ್ ಅಥವಾ ಡಾಗ್ನ ಗಿಫ್ಟ್ ಕೊಟ್ಟಿರುವಂಥದ್ದು ಇರ್ಬೋದು, ಅಥವಾ ನೀವು ಅವ್ರಿಗೆ ಗಿಫ್ಟ್ ಕೊಟ್ಟಿರುವಂಥದ್ದು ಇರ್ಬೋದು. ಸೊ ಅದರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಕ್ಯಾಟ್ ಎನರ್ಜೀಸ್ ಇಲ್ಲಿ ಇದೆ. ಸೊ ಡೆಫಿನೆಟ್ಲಿ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ, ನಿಮ್ಮ ಪರ್ಸನ್ ಕೂಡ ಪ್ರೊಟೆಕ್ಟೆಡ್ ಆಗಿದ್ದಾರೆ. ಬಿಕಾಸ್ ಕ್ಯಾಟ್ಸ್ ಆರ್ ಲೈಕ್ ಹೀಲಿಂಗ್ ಎನರ್ಜೀಸ್ ತುಂಬಾ ಇರುತ್ತೆ ಕ್ಯಾಟ್ಸ್ ಅಂತ ಹೇಳ್ಬೋದು, ಅಥವಾ ಡಾಗ್ಸ್ದು ಕೂಡ ಇರ್ಬೋದು. ಆ ಒಂದು ಪೆಟ್ಸ್ ಏನಿದೆ ನಿಮ್ಮ ಒಂದು ನೆಗೆಟಿವ್ ಎನರ್ಜಿನ ಕ್ಲೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂಡ್ ಈವನ್ ಈ ಒಂದು ವ್ಯಕ್ತಿ ನಿಮಗೆ ಜೆನ್ಯೂನ್ ಆಗಿದ್ದಾರೆ, ಲಾಯಲ್ ಆಗಿದ್ದಾರೆ. ಅಂಡ್ ದೇರ್ ಇಸ್ ನೋ ಥರ್ಡ್ ಪಾರ್ಟಿ ಇನ್ ದಿಸ್ ಕೇಸ್. ಬಟ್ ದ ಓನ್ಲಿ ಥಿಂಗ್, ನಿಮ್ಮ ಇಬ್ಬರ ಒಂದು ಪೇನ್ನ ನಿಮ್ಮಿಬ್ಬರು ಹ್ಯಾಂಡಲ್ ಮಾಡೋಕ್ ಆಗ್ತಾ ಇಲ್ಲ, ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ನಿಮಗೇನು ಬೇಕೋ ನೀವು ಹೆಲ್ಪ್ ಮಾಡ್ಕೋಬೇಕು. ಹೆಲ್ಪ್ ಯುವರ್ ಸೆಲ್ಫ್. ನಿಮಗೆ ನೀವೇ ಸಹಾಯ ಮಾಡ್ಕೊಳ್ಳಿ. ಆ್ಯಂಡ್ ಆ ವ್ಯಕ್ತಿಗೂ ಅವ್ರಿಗೆ ಅವ್ರು ಸಹಾಯ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ವರ್ಕ್ ಆಗುತ್ತೆ ಅಂತ ಹೇಳ್ಬಹುದು. ಮೈಟ್ ಬಿ. ಸೊ ಈ ಒಂದು ಕಾರಣದಿಂದನೇ ಈ ವ್ಯಕ್ತಿ ನಿಮ್ಮಿಂದ ದೂರ, ಅಂದ್ರೆ ಮಾತಾಡದೆ ಉಳಿದಿರ್ಬೋದು, ಅಂದ್ರೆ ಲೆಟ್ ಮಿ ಹೀಲ್ ಮೈ ಸೆಲ್ಫ್ ಅಂತ. ಸೊ ಎಲ್ಲವನ್ನು ಸರಿ ಮಾಡಿಕೊಂಡು ನನ್ನಲ್ಲಿರುವಂತಹ ವೀಕ್ ಪಾಯಿಂಟ್ಸ್ಗಳು ಏನಿದೆ, ನ್ಯೂನ್ಯತೆಗಳೇನಿದೆ, ನೆಗೆಟಿವ್ ಥಿಂಗ್ಸ್ಗಳು ಏನಿದೆ, ಅದನ್ನೆಲ್ಲ ಹೊರ ಹಾಕಾದ ಮೇಲೆ ನಾನು ನನ್ನ ವ್ಯಕ್ತಿನ ಮತ್ತೆ ಮೊದಲಿನ ಥರ ಹೊಸದಾಗಿ ಒಂದು ಲೈಫ್ನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಲೆಟ್ ಮಿ ಹೀಲ್ ಅನ್ನೋ ಥರ ಈ ಒಂದು ವ್ಯಕ್ತಿ ಐಸೋಲೇಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇವರು ಒಂದು ಕೋಣೆಯಲ್ಲಿ ಬಂಧಿಸ್ಕೊಂಡು ಐಸೋಲೇಟ್ ಆಗಿ ಸೊ ಹೀಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಎಲ್ಲ ಹೀಲ್ ಆದಮೇಲೆ ಮತ್ತೆ ಇವರು ನಿಮ್ಮ ಜೊತೆ ರೀಕನೆಕ್ಟ್ ಆಗುವಂಥ ಎನರ್ಜೀಸ್ ಇದೆ. ಸೊ ಆ್ಯಕ್ಷನ್ಸ್ನ ತಗೊಳ್ಳೋದಕ್ಕೆ ರೆಡಿ ಇದ್ದಾರೆ. ಇವತ್ತಿನ ರೀಡಿಂಗಲ್ಲಿ ಸ್ವಲ್ಪ ಆ್ಯಕ್ಷನ್ಸ್ ಅನ್ನೋದು ಎನರ್ಜೀಸ್ ಬರ್ತಾ ಇದೆ. ಸೊ ಈ ಪರ್ಸನ್ ಆ್ಯಕ್ಷನ್ಸ್ ತಗೊಳ್ಳೋದಕ್ಕೆ ರೆಡಿ ಇದ್ದಾರೆ. ಬಟ್ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಐ ನೀಡ್ ಟು ಹೀಲ್ ಅಂತ ಹೀಲಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಒಂದು ಸ್ಪಿರಿಚುವಲ್ ಪಾತ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಒನ್ಸ್ ಈ ವ್ಯಕ್ತಿ ಇವರ ಒಂದು ವೈಬ್ರೇಷನ್ಸ್ನ ರೈಸ್ ಮಾಡಿಕೊಂಡು ಹೀಲ್ ಆದರೆ ಖಂಡಿತ ನಿಮ್ಮ ಹತ್ರ ಬರ್ತಾರೆ. ಬಟ್ ಆ ಟೈಮಲ್ಲಿ ಆ ಫ್ರೀಕ್ವೆನ್ಸಿಗೆ ನೀವು ಮ್ಯಾಚ್ ಆಗ್ತೀರಾ ಇಲ್ವಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸಪೋಸ್ ನೀವು ಕೂಡ ನಿಮ್ಮ ಸೆಲ್ಫ್ ಲವ್ ಜರ್ನಿನ ಸ್ಟಾರ್ಟ್ ಮಾಡಿ ಒಂದು ಹೀಲಿಂಗ್ ಜರ್ನಿನ ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ ಸೊ ಇಬ್ಬರ ಒಂದು ವೈಬ್ರೇಷನ್ಸ್ ಮ್ಯಾಚ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಇಬ್ಬರ ಒಂದು
ರಿಲೇಶನ್ಶಿಪ್ ಸರಿ ಹೋಗುವಂಥದ್ದಿದೆ. ಇಲ್ಲಿ ನೀವು ತುಂಬಾ ಪಾಸಿಟಿವ್, ಅವರು ತುಂಬಾ ನೆಗೆಟಿವ್ ಅಂತಂದ್ರೆ ಇಬ್ಬರ ಆಲೋಚನೆಗಳು ಹೊಂದಾಣಿಕೆ ಆಗಿಲ್ಲ ಅಂತಂದಾಗ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಕಾನ್ಫ್ಲಿಕ್ಟ್, ಸ್ಪ್ಲಿಟ್ಸ್ ಅನ್ನೋದು ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಇದರಿಂದಾಗಿ ಒಂದು ರಿಲೇಶನ್ಶಿಪ್ಸ್ ಎಂಡ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಬೆಟರ್ ಹೀಲ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೊಳ್ಳಿ ಅಂಡ್ ಅವ್ರಿಗೆ ಅವರ ಮೇಲೆ ವರ್ಕ್ ಮಾಡ್ಕೊಳ್ಳೋದಕ್ಕೆ ಬಿಟ್ಬಿಡಿ. ಅಂಡ್ ಲೆಟ್ ಟೈಮ್ ಹೀಲ್ಸ್, ಲೆಟ್ ಯೂನಿವರ್ಸ್ ಹೀಲ್. ಓಕೆ, ಸೊ ನಿಮ್ಮ ಕೆರಿಯರ್, ನಿಮ್ಮ ಪ್ಯಾಷನ್ ನೀವು ಫಾಲೋ ಮಾಡಿ. ಅಂಡ್ ಬಿಕಾಸ್ ಈ ಪರ್ಸನ್ ಅವರ ಪ್ಯಾಷನ್, ಅವರ ಕೆರಿಯರ್ ಸೆಲ್ಫ್ ಲವ್ ಗ್ರೋತ್ ಅಂತ ಹೋಗ್ತಾ ಇದ್ದಾರೆ. ಸೊ ಸೆಲ್ಫ್ ಲವ್ ಗ್ರೋತ್ ಅಂತ ಮಾಡೋದಕ್ಕೆ ಶುರು ಮಾಡಿದಾಗ, ನನ್ನ ಎನರ್ಜೀಸ್ನ ಹೀಲ್ ಮಾಡ್ಕೊಂಡಾಗ ಐ ಕ್ಯಾನ್ ಗಿವ್ 100% ಟು ಮೈ ಪಾರ್ಟ್ನರ್ ಅಂತ ಈ ವ್ಯಕ್ತಿ ಅನ್ಕೊಳ್ತಾ ಇರುವಂಥದ್ದು. ಸೊ ಅದೇ ರೀತಿ ನೀವು ಕೂಡ ಸ್ಟಾರ್ಟ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ವೈಬ್ರೇಷನ್ಸ್ ಮ್ಯಾಚ್ ಆಗಿ ಇಬ್ಬರದು ಒಂದು ರೀಯುನೈಟ್ ಆಗುವಂಥದ್ದು, ಟೆಲಿಪತಿಕಾಗಿ ಕನೆಕ್ಟ್ ಆಗುವಂಥ ಎನರ್ಜೀಸ್ ಇಲ್ಲಿ ಇದೆ. ಓಕೆ, ಸೊ ಇಬ್ಬರ ಒಂದು ಫ್ರೀಕ್ವೆನ್ಸಿ ತುಂಬ ಮ್ಯಾಚ್ ಆದಾಗ ಡೆಫಿನೆಟ್ಲಿ ರೀಯುನೈಟ್ ಆಗುವಂಥದ್ದಿದೆ. ಸೊ ಈ ಪರ್ಸನ್ ತುಂಬ ಹೈ ವೈಬ್ರೇಷನ್ಗೆ ಹೋಗ್ತಾ ಇದ್ದಾರೆ, ಸ್ಪಿರಿಚುವಲ್ಗೆ ಹೋಗ್ತಾ ಇದ್ದಾರೆ. ಸೊ ಯು ಕ್ಯಾನ್ ಆಲ್ಸೋ ಸ್ಟಾರ್ಟ್ ದಟ್ ಜರ್ನಿ. ನಾಟ್ ಟು ದಟ್ ನಿಮ್ಮ ಪರ್ಸನ್ ನಿಮಗೆ ಸಿಗಲಿ ಅಂತ ನೀವು ಹೋಗೋದಲ್ಲ. ಜಸ್ಟ್ ಸರೆಂಡರ್ ದ ಥಿಂಗ್ಸ್. ನಿಮ್ಮ ಕೈಲಿ ಏನು ಬದಲಾಯಿಸಕ್ಕೆ ಆಗ್ತಾ ಇಲ್ಲ, ನಾನು ಎಲ್ಲ ನಿನಗೆ ಬಿಟ್ಟಿದ್ದು ದೇವ್ರೆ ಅಂತ ಸರೆಂಡರ್ ಆಗಿ ಲೆಟ್ ಗಾಡ್ ಹ್ಯಾಂಡಲ್ಸ್ ಎವ್ರಿಥಿಂಗ್. ಓಕೆ, ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.